gotta focus on yourself, on your faith, on your dreams, on your mind, on your health, yeah. You gotta work, never tell, keep your head down, find what you love and excel, yeah. ಈ ಗ್ಲಾಸಿನ ತರ ನಿಮ್ಮ ಮುಖನೂ ಕೂಡ ಪಳಪಳ ಅಂತ ಹೊಳೆಯುತ್ತೆ, ನಿಮ್ಮ ಹೇರ್ ಕೂಡ ಹೆಲ್ತಿ ಆಗಿರುತ್ತೆ. ಆದ್ರೆ ಯಾವ್ದಾದ್ರು ಒಂದು ಕಾಸ್ಮೆಟಿಕ್ಸ್ ಅದು ಕಾಸ್ಟ್ಲಿ ಇದ್ರೂ ಪರವಾಗಿಲ್ಲ, ನಮ್ ಸ್ಕಿನ್ ಚೆನ್ನಾಗ್ ಆಗ್ಬಿಡುತ್ತೆ, ನಮ್ ಹೇರ್ ಚೆನ್ನಾಗ್ ಆಗ್ಬಿಡುತ್ತೆ ಅಂದ್ರೆ ಅದನ್ನ ಅದ್ ಎಷ್ಟೇ ಕಾಸ್ಟ್ಲಿ ಇರ್ಲಿ ಅದನ್ನ ತಗೊಳ್ತೀವಿ. ಈಗಿನ ಜನರೇಷನ್ ಅಲ್ಲಿ ನಮ್ಮ ಯೂತ್ಸ್ ಆಗಿರ್ಬೋದು, ಟೀನೇಜರ್ಸ್ ಆಗಿರ್ಬೋದು, ಎಲ್ರು ಹೋಗ್ತಾ ಇರೋದು, ನಾವೆಲ್ಲರೂ ಹೋಗ್ತಾ ಇರೋದು ಕಾಸ್ಮೆಟಿಕ್ಸ್ ಕಡೆಗೆ. ಕೆಮಿಕಲ್ ಪ್ರಾಡಕ್ಟ್ ಗಳನ್ನ ನೀವು ಆಡ್ ಮಾಡ್ತಾ ಇರ್ತೀರಾ ನಿಮ್ಮ ಸ್ಕಿನ್ಗೆ ಆಗಿರ್ಬೋದು ಅಥವಾ ನಿಮ್ಮ ಬಾಡಿ ಒಳಗಡೆ ಆಗಿರ್ಬೋದು. ಅದೇ ತರ ನೀವು ಏನ್ ಅನ್ಹೆಲ್ದಿ ಆಗ್ತಾ ಇರ್ತೀರೋ ಅದ್ರ ರಿಫ್ಲೆಕ್ಟ್ ನಿಮ್ಮ ಫೇಸ್ ಮೇಲೆ ಬಂದೇ ಬರುತ್ತೆ. ಈ ಲೋಟನಾದ್ರೂ ನಾವು ವಾಶ್ ಮಾಡ್ಕೊಂಡು ಕುಡಿಬಹುದು, ಆದ್ರೆ ನಮ್ಮ ಬಾಡಿನ ನಾವು ಹೇಗ್ ಕ್ಲೀನ್ ಮಾಡ್ಕೊಳ್ಳೋದು? ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಮಾತಾಡ್ತಾ ಇದ್ದೀನಿ. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಮುಂಚೆ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಮೂಲಕ ಅದನ್ನ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅಂಡ್ ಈಗಿನ ಜನರೇಷನ್ ಅಲ್ಲಿ ನೀವು ಎಲ್ರು ಯೂತ್ಸ್ ಅಂಡ್ ಟೀನೇಜರ್ಸ್ ಎಲ್ರು ಏನ್ ಮಾಡ್ತಾ ಇದೀವಿ? ಕೆಮಿಕಲ್ ಪ್ರಾಡಕ್ಟ್, ಕಾಸ್ಮೆಟಿಕ್ಸ್ ಇದ್ರ ಕಡೆನೆ ಗಮನ ಹರಿಸ್ತಾ ಇದೀವಿ. ಕೂದಲು ಉದ್ರುತ್ತಾ ಯಾವ್ದೋ ಒಂದು ಪ್ರಾಡಕ್ಟ್ ತಗೊಂಡ್ಬಂದು ಹಚ್ಕೊಂಡ್ಬಿಡೋಣ. ಫೇಸ್ ಕ್ರೀಮ್ಗಳಾಗಿರ್ಬೋದು, ಅದನ್ನು ಕೂಡ ಯೂಸ್ ಮಾಡ್ತಿರ್ತಾರೆ. ಸೊ ಅದ್ರಲ್ಲೂ ಕೂಡ ಏನೇನ್ ಬಳಸಿದ್ದಾರೆ, ಯಾವ ತರ ಹಾರ್ಮ್ಫುಲ್ ಕೆಮಿಕಲ್ಸ್ ಇದೆ ಅದ್ರ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡಲ್ಲ, ಸಡನ್ ಆಗಿ ಅಪ್ಲೈ ಮಾಡ್ಕೊಳ್ಬಿಡ್ತೀವಿ. ಇನ್ನೇನೋ ಪಿಂಪಲ್ಸ್ ಆಯ್ತು, ಅದು ಆಯ್ತು, ಇದು ಆಯ್ತು, ಹೆಲ್ತ್ ಇಶ್ಯೂಸ್ ಆಯ್ತು ಅಂತ ನಾವು ಜಾಸ್ತಿ ಕಾಸ್ಮೆಟಿಕ್ಸ್, ಮೆಡಿಸನ್ ಇದ್ರ ಬಗ್ಗೆನೆ ಗಮನ ಕೊಡ್ತೀವಿ ಅಲ್ವಾ? ಆದ್ರೆ ನಮ್ಮ ಬಾಡಿ ಒಳಗಡೆ ನಾವು ಪ್ರತಿನಿತ್ಯ ಏನನ್ನ ತಗೊಳ್ತಾ ಇದೀವಿ, ಅದರಿಂದ ಏನ್ ಎಫೆಕ್ಟ್ ಆಗ್ತಿದೆ ಅಂತ ನಾವು ಯಾವತ್ತೂ ಯೋಚನೆ ಮಾಡಲ್ಲ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಈ ಲೋಟನ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದೆ, ಬಟ್ ಅದು ಡಿಫ್ರೆಂಟ್ ಆಗಿತ್ತು, ಇದನ್ನು ಡಿಫ್ರೆಂಟ್ ಆಗೇ ಹೇಳ್ತೀನಿ. ಈ ಲೋಟನ ನೀವು ನಿಮ್ಮ ಬಾಡಿ ಅಂತ ಅನ್ಕೊಳ್ಳಿ ಅಥವಾ ನಿಮ್ಮ ಫೇಸ್ ಅಂತನಾದ್ರೂ ಅನ್ಕೊಳ್ಳಿ. ಎಷ್ಟು ಕೊಳೆ ಆಗಿದೆ ಅಲ್ವಾ? ಸೊ ಇದ್ರಲ್ಲಿ ಪ್ರತಿನಿತ್ಯ ನಾನು ಏನಾದ್ರೂ ಕುಡಿದ್ರೆ ನಾನು ವಾಶ್ ಮಾಡ್ದಲೆ ಹಾಗೆ ಇಡ್ತೀನಿ. ಸೊ ನೆಕ್ಸ್ಟ್ ಡೇನು ಕೂಡ ಅದನ್ನ ವಾಶ್ ಮಾಡ್ದಲೆ ಅದ್ರ ಮೇಲೆನೆ ಏನಾದ್ರೂ ಆಡ್ ಮಾಡ್ಕೊಂಡು ಕುಡಿತೀನಿ. ಸೊ ಏನಾದ್ರೂ ತಿಂತೀನಿ. ಸೊ ವಾಶ್ ಮಾಡ್ದೇನೆ ನಾನು ಅದನ್ನ ತಗೊಳ್ತಾನೆ ಇದ್ರೆ ಏನಾಗುತ್ತೆ? ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಯಾಕೆ ಅಂತಂದ್ರೆ ನಾವು ಇದನ್ನ ವಾಶ್ ಮಾಡಿರಲ್ಲ. ಸೊ ಅಲ್ವಾ? ಈ ಲೋಟನಾದ್ರೂ ನಾವು ವಾಶ್ ಮಾಡ್ಕೊಂಡು ಕುಡಿಬಹುದು, ಆದ್ರೆ ನಮ್ಮ ಬಾಡಿನ ನಾವು ಹೇಗ್ ಕ್ಲೀನ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು. ನೀವು ನಿಮ್ಮ ಬಾಡಿಗೆ ಎವ್ರಿ ಡೇ ಒಂದು ಕೆಮಿಕಲ್ ಪ್ರಾಡಕ್ಟ್ಸ್ನೇ ಆಗಿರ್ಬೋದು ಅಥವಾ ಅನ್ಹೆಲ್ತಿ ಫುಡ್ನೇ ಆಗಿರ್ಬೋದು ಆ್ಯಡ್ ಮಾಡ್ಕೊತಾ ಹೋಗ್ತಾನೆ ಇರ್ತೀರ. ಸೊ ಅದೇ ತರ ನೀವು ಏನ್ ಅನ್ಹೆಲ್ದಿ ಆಗ್ತಾ ಇರ್ತೀರೋ ಅದ್ರ ರಿಫ್ಲೆಕ್ಟ್ ನಿಮ್ಮ ಫೇಸ್ ಮೇಲೆ ಬಂದೇ ಬರುತ್ತೆ. ಅನ್ಹೆಲ್ತಿ ಫುಡ್ನ, ಅನ್ಹೆಲ್ತಿ ಲೈಫ್ ಸ್ಟೈಲ್ನ ಮಾಡ್ತಾ ಇದ್ದು ಯಾವುದೋ ಒಂದು ಕ್ರೀಮು ಅಥವಾ ಯಾವುದೋ ಒಂದು ಕಾಸ್ಮೆಟಿಕ್ಸ್, ಯಾವುದೋ ಒಂದು ಮೆಡಿಸನ್ನ ನೀವು ತಗೊಳ್ತಾ ಇದ್ರಿ ಅಂತಂದ್ರೆ ಖಂಡಿತವಾಗ್ಲೂ ಈ ಒಂದು ಏನು ನಾವು ಗ್ಲಾಸ್ ತೊಳೆದೇ ಇದ್ದಾಗ ಏನ್ ಕ್ಲೀನ್ ಆಗಲ್ವೋ ಅದೇ ರೀತಿ ನಮ್ಮ ಬಾಡಿನೂ ಕೂಡ ಕ್ಲೀನ್ ಆಗೋದಿಲ್ಲ. ಸೊ ಇದನ್ನ ನಾನು ನಿಮ್ಗೆ ಎಕ್ಸಾಂಪಲ್ ತೋರಿಸ್ಬೇಕಾಗಿತ್ತು. ಇವನ್ ನೋಡಿ, ನಾನು ಇದ್ರ ಹೊರಗಡೆ ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಕ್ಲೀನ್ ಆಗಲ್ಲ. ಅದೇ ನಾವು ಒಳಗಡೆಯಿಂದ ಒಂದ್ ಸ್ವೈಪ್ ಅಲ್ಲಿ ಕ್ಲೀನ್ ಮಾಡ್ಕೊಳ್ಬಹುದು. ನಾವು ಈ ಲೋಟನ ಕ್ಲೀನ್ ಮಾಡ್ದಂಗೆ, ಈ ಗ್ಲಾಸ್ನ ಕ್ಲೀನ್ ಮಾಡ್ದಂಗೆ ನಮ್ಮ ಬಾಡಿನ ಕ್ಲೀನ್ ಅಷ್ಟು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಮತ್ತೆ ಏನ್ ಮಾಡೋದು? ಸೊ ಅದಕ್ಕೇನೆ ನಾನು ಪ್ರತಿ ಸರಿ ಎಕ್ಸಾಂಪಲ್ಸ್ನ ಕೊಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದು. ನಾವು ಯಾವಾಗ್ಲೂ ನಮ್ಮ ಬಾಡಿ ಒಳಗಡೆಯಿಂದ ಹೆಲ್ತಿ ಆಗಿರೋದಕ್ಕೆ ಯೋಚನೆ ಮಾಡ್ಬೇಕು. ಆಗ ಅದರ ರಿಫ್ಲೆಕ್ಟ್ ಈ ಗ್ಲಾಸಿನ ತರ ನಿಮ್ಮ ಮುಖನೂ ಕೂಡ ಪಳಪಳ ಅಂತ ಹೊಳೆಯುತ್ತೆ, ನಿಮ್ಮ ಹೇರ್ ಕೂಡ ಹೆಲ್ತಿ ಆಗಿರುತ್ತೆ. ಸೊ ಹೇರ್ ಕೇರ್ ಬಗ್ಗೆ ಇನ್ನ ಡೀಟೇಲ್ ಆಗಿ ವಿಡಿಯೋ ಮಾಡೋದಿದೆ. ಅದಕ್ಕಿಂತ ಮುಂಚೆ ಇದೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ನಾನೀಗ ತೋರಿಸುವಂತ ಆರೋಗ್ಯಕರ ಸ್ಮೂತಿ ಅಂತನಾದ್ರೂ ಅನ್ಕೊಳ್ಳಿ, ಜ್ಯೂಸ್ ಅಂತನಾದ್ರೂ ಅನ್ಕೊಳ್ಳಿ, ಏನ್ ಬೇಕಾದ್ರೂ ಅನ್ಕೊಳ್ಳಿ. ಸೊ ಅದನ್ನ ನೀವು ವಾರಕ್ಕೆ ಒಂದು ಸರಿ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಹೆಲ್ತ್ ತುಂಬಾನೇ ಚೆನ್ನಾಗಿರತ್ತೆ. ಸೊ ನಿಮ್ಮ ಸ್ಕಿನ್ ಹಾಗೂ ಹೆಲ್ತ್ ಅನ್ನ ಇಂಪ್ರೂವ್ ಮಾಡುವಂತಹ ಆ ಸ್ಮೂದಿನ ಹೇಗ್ ಮಾಡೋದು ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಇಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ತೊಗೊಂಡಿದ್ದೀನಿ. ಬಾದಾಮಿ, ಗೋಡಂಬಿ, ಬ್ಲೂಬೆರಿ, 4 ಅಂಜೂರ ತೊಗೊಂಡಿದ್ದೀನಿ ಆ್ಯಂಡ್ 4 ಖರ್ಜೂರ,
ಆ್ಯಂಡ್ ಹೇಸಲ್ ನಟ್ ಅಂತಾರೆ ಇದನ್ನು. ಇದು ನೋಡೋದಕ್ಕೆ ಕಾಬೂಲ್ ಕಡಲೆ ಥರ ಇರುತ್ತೆ. ಸೊ ಸ್ವಲ್ಪ ಕಾಬೂಲ್ ಕಡಲೆ ಥರ, ಬಟ್ ಇದು ಕಡಲೆ ಅಲ್ಲ, ಹೇಸಲ್ ನಟ್ ಅಂತ. ಆ್ಯಂಡ್ ಒಣ ದ್ರಾಕ್ಷಿ ಆ್ಯಂಡ್ ಇನ್ನೊಂದು ಥರ ಖರ್ಜೂರ ತೊಗೊಂಡಿದ್ದೀನಿ. ಸೊ ಇದಿಷ್ಟು ಬೇಕಾಗುತ್ತೆ. ಇದಿಷ್ಟು ಡ್ರೈ ಫ್ರೂಟ್ಸ್ಗಳನ್ನ ನಾವು ರಾತ್ರಿ ನೀರಲ್ಲಿ ನೆನೆ ಹಾಕಬೇಕಾಗುತ್ತೆ. ಸೊ ಒಂದೊಂದು ಡ್ರೈ ಫ್ರೂಟ್ಸ್ನ ಬೆನಿಫಿಟ್ಸ್ ಏನು ಅಂತ ನಾನಿಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ನೀವು ನೋಡ್ಬೋದು, ಸ್ಕಿನ್ ಆ್ಯಂಡ್ ಹೇರ್, ಹೆಲ್ತ್ ಎಲ್ಲದರ ಒಂದು ಬೆನಿಫಿಟ್ಸ್ ನೀವು ನೋಡ್ತಾ ಹೋಗ್ಬೋದು. ನಾನಿಲ್ಲಿ ಬಾದಾಮಿನ ಸಪ್ರೇಟಾಗಿ ನೆನೆಸ್ತಾ ಇದ್ದೀನಿ. ಬಿಕಾಸ್ ಸಿಪ್ಪೆ ಸುಲಿಯೋದಕ್ಕೆ ಈಸಿ ಆಗುತ್ತೆ, ಬೇಗ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಆ್ಯಂಡ್ ಇಲ್ಲಿ ಸಬ್ಜಾ ಸೀಡ್ಸ್ ತೊಗೋತಾ ಇದ್ದೀನಿ. ಸಬ್ಜಾ ಸೀಡ್ಸ್ ಬೆನಿಫಿಟ್ಸ್ ಏನಂತ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ನೋಡ್ಬೋದು. ಆ್ಯಂಡ್ ಚಿಯಾ ಸೀಡ್ಸ್ ಬೆನಿಫಿಟ್ಸ್ ಏನು ಅಂತ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೀವು ನೋಡ್ಬೋದು. ಇದೆರಡೂ ಕೂಡ ನೀವು ಒಂದೊಂದು ಸ್ಪೂನ್ ಆ್ಯಡ್ ಮಾಡಿ ನೀರಲ್ಲಿ ಕಲಸಿಡಬೇಕು. ನೀರು ಹಾಕಿದ ತಕ್ಷಣ ಹಂಗೆ ಇಡಬೇಡಿ, ಗಂಟಾಗುತ್ತೆ. ಹಾಗಾಗಿ ರೊಟೇಟ್ ಮಾಡಿ ಇಡಿ. ಆ್ಯಂಡ್ ಇದು ಬಾದಾಮ್ ಗುಂದ ಅಂತ. ಸೊ ಇದನ್ನು ಏನು ಬೆನಿಫಿಟ್ಸ್ ಅಂತ ಈ ಸ್ಕ್ರೀನ್ ಮೇಲೆ ಹಾಕಿದೆ, ನೀವು ಚೆಕ್ ಮಾಡ್ಬೋದು. ಇದನ್ನು ಕೂಡ ನೀರಲ್ಲಿ ನೆನೆಸಿಟ್ರೆ ಬೆಳಗ್ಗೆ ಅದು ಜೆಲ್ಲಿ ಥರ ಆಗಿರುತ್ತೆ. ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ನಿಮ್ಮ ಬಾಡಿ ಹೀಟನ್ನು ಕಡಿಮೆ ಮಾಡೋದಕ್ಕೂ ಕೂಡ ಈ ಬಾದಾಮ್ ಗುಂದನ ಬಳಸ್ಬೋದು. ನೆಕ್ಸ್ಟ್ ಇದರ ಡೀಟೇಲ್ಸ್ ಎಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸಿಪ್ಪೆ ತೆಗೆದಿರುವಂತಹ ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಖರ್ಜೂರನೂ ಕೂಡ ನೀವು ಅದರೊಳಗಿರೋ ಬೀಜನ ತೆಗೆದು ಮಿಕ್ಸಿ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಅದು ಸರಿಯಾಗಿ ಗ್ರೈಂಡ್ ಆಗಲ್ಲ, ಜಾರ್ ಹಾಳಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಎಲ್ಲ ಖರ್ಜೂರದ ಬೀಜಗಳನ್ನ ತೆಗೆದು ಗ್ರೈಂಡ್ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ನ ನೆನೆಸಿಟ್ಟಿರುವಂತಹ ನೀರನ್ನು ನೀವು ಮತ್ತೆ ಬಳಸಬೇಡಿ. ಇದನ್ನು ನೀವು ಯಾವುದಾದ್ರೂ ಗಿಡಕ್ಕೆ ಹಾಕಿದ್ರೆ ಒಳ್ಳೆಯದು. ಸೊ ಇದಕ್ಕೆ ಫ್ರೆಶ್ ಆಗಿರೋಂತಹ ವಾಟರ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಗ್ರೈಂಡ್ ಮಾಡಿ, ಅದಾದಮೇಲೆ ನಂತರ ಸ್ವಲ್ಪನೇ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಪೇಸ್ಟಿಯಾಗೂ ಏನು ಬೇಡ, ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ನೀವು ಮಾಡಿಕೊಂಡ್ರೆ ಓಕೆ, ಅದು ತಿನ್ನೋದಕ್ಕೆ ನಿಮಗೆ ಚೆನ್ನಾಗಿ ಅನಿಸುತ್ತೆ. ಮಿಲ್ಕ್ ಕೂಡ ಆ್ಯಡ್ ಮಾಡ್ಕೊಳ್ಬೇಡಿ. ಮಿಲ್ಕ್ ನಾನೇನು ಆ್ಯಡ್ ಮಾಡ್ಕೊಳ್ಳಲ್ಲ, ನಿಮ್ಮ ಇಷ್ಟ. ಬಟ್ ಮಿಲ್ಕ್ ಆ್ಯಡ್ ಮಾಡ್ಕೊಳ್ದೇ ಇದ್ರೇ ಒಳ್ಳೆಯದು. ಸೊ ನೀರನ್ನೇ ಆ್ಯಡ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಅಂತ ಹೇಳ್ತೀನಿ. ಮಕ್ಕಳಿಗೆ ಕೊಡೋವಾಗಲೂ ಅಷ್ಟೇ ನೀರು ಆ್ಯಡ್ ಮಾಡೇ ಕೊಡಿ. ಸೊ ಈ ಥರ ಮಾಡಿಟ್ಕೊಂಡು ಇದಕ್ಕೆ ಏನೇನು ಆ್ಯಡ್ ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿ, ಬಾದಾಮ್ ಗುಂದನ ನೆನೆ ಹಾಕಿದ್ವಿ, ಅದು ಈ ಥರ ಜೆಲ್ಲಿ ಥರ ಆಗಿದೆ. ಸೊ ಇದನ್ನು ನೀವು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಚಿಯಾ ಆ್ಯಂಡ್ ಸಬ್ಜಾ ಸೀಡ್ಸ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ, ನೆನೆಸಿರೋದು. ಇದಕ್ಕೆ ದಾಳಿಂಬೆ ಹಣ್ಣನ್ನು ನೀವು ಈ ರೀತಿ ಹಾಕ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಹಾಗೆ ಎತ್ತಿಟ್ಕೊಂಡಿರ್ತೀನಿ ನಾನು ಮತ್ತೆ ಆ್ಯಡ್ ಮಾಡೋದಕ್ಕೆ. ಈಗ ಜೇನುತುಪ್ಪ, ಪ್ಯೂರ್ ಜೇನುತುಪ್ಪ ಇದು. ಸೊ ನನ್ನ ಬ್ರದರ್ ನನಗೆ ತಂದು ಕೊಟ್ಟಿದ್ದು. ಎಷ್ಟು ಪ್ಯೂರ್ ಆಗಿದೆ ಅಂತ ಅದರ ಥಿಕ್ನೆಸ್ ನೀವು ನೋಡಿದ್ರೇ ಗೊತ್ತಾಗುತ್ತೆ. ಸೊ ಇದು ಎಲ್ಲೂ ಅಂಗಡೀಲಿ ಸಿಗೋದಲ್ಲ. ಸೊ ಅವನು ನನಗೆ ತಂದು ಕೊಟ್ಟಿದ್ದು. ನೀವು ಜೇನುತುಪ್ಪ ಆ್ಯಡ್ ಮಾಡ್ಕೊಳ್ಳೋವಾಗ ಪ್ಯೂರ್ ಜೇನುತುಪ್ಪ ಇದ್ದರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಹೊರಗಡೆ ಸಿಗುವಂತಹ ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ಬೇಡಿ, ಅದರಲ್ಲಿ ಆಲ್ಮೋಸ್ಟ್ ಶುಗರ್ ಸಿರಪ್ ಇರುತ್ತೆ ಅಷ್ಟೇ. ಸೊ ಹಾಗಾಗಿ ಆ್ಯಂಡ್ ಇದಕ್ಕೂ ಕೂಡ ನೀವು ಯಾವುದೇ ರೀತಿಯ ಶುಗರು, ಬೆಲ್ಲ ಏನೂ ಆ್ಯಡ್ ಮಾಡ್ಕೊಳ್ಬಾರ್ದು. ಯಾಕೆಂದರೆ ನಾವು ಬಳಸಿರುವಂತಹ ಡ್ರೈ ಫ್ರೂಟ್ಸಲ್ಲಿ ನ್ಯಾಚುರಲ್ ಸ್ವೀಟ್ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಶುಗರ್ ಬಳಸಬೇಡಿ. ಡ್ರೈ ಫ್ರೂಟ್ಸಿಂದ ಮಾಡಿರೋದನ್ನು ನಾನೀಗ ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಬನಾನಾ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬನಾನೂ ಕೂಡ ಎಲ್ಲನೂ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬೇಡಿ. ಸ್ವಲ್ಪ ತಿನ್ನಬೇಕು ನಾವು, ಯಾವುದೇ ಜ್ಯೂಸ್ ಆದ್ರೂ ಅಷ್ಟೇ ಅದನ್ನು ತಿನ್ನಬೇಕು. ಸೊ ಹಾಗಾಗಿ ಇದಕ್ಕೆ ದಾಳಿಂಬೆ ಮತ್ತು ಬಾಳೆಹಣ್ಣನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ಸೊ ಜ್ಯೂಸ್ ಕುಡಿಯೋದಕ್ಕಿಂತ ಈ ರೀತಿ ಮಾಡಿಕೊಂಡು ತಿನ್ನೋದಕ್ಕೆ ನಿಮಗೆ ಈಸಿಯಾಗಿರುತ್ತೆ. ನಾವು ಚ್ಯೂ ಮಾಡ್ಬೋದು, ಸೊ ಅಗಿಬೋದು. ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ. ಆ್ಯಂಡ್ ಎಲ್ಲ ಡ್ರೈ ಫ್ರೂಟ್ಸು ನೆನೆಸಿರೋದು ತಿನ್ಬೋದು, ಆದರೆ ತಿನ್ನೋದಕ್ಕೆ ತುಂಬ ತಡ ಆಗುತ್ತೆ, ಆಫೀಸಿಗೆ ಹೋಗೋರು ಇರ್ತೀರ. ಸೊ ಹಾಗಾಗಿ ಈ ಥರ ಆದರೆ ಬೇಗ ಫಾಸ್ಟಾಗಿ ತಿನ್ಬೋದು. ಹಾಗಾಗಿ ಈ ಥರ ಮಾಡಿದ್ದೀನಿ. ಯಾರಿಗೆಲ್ಲ ಡ್ರೈ ಫ್ರೂಟ್ಸ್ ಜ್ಯೂಸನ್ನ ಮಾಡ್ಕೊಳ್ಳೋದಕ್ಕಾಗೋದಿಲ್ವೋ ಅಂಥವರು ರೆಗ್ಯುಲರಾಗಿ ನಮ್ಮ ಮಾಲ್ಟನ್ನು ತೊಗೊಳ್ಬೋದು. ಯಾಕೆಂದರೆ ಇದರಲ್ಲಿ 40 ತರಹದ ಕಾಳುಗಳನ್ನು ಹಾಕಿರ್ತೀವಿ. ಬರೀ ಕಾಳು ಅಷ್ಟೇ ಅಲ್ಲ, ವಾಲ್ನಟ್ ಹಾಗೆ ಬಾದಾಮಿ, ಸೊ ಒಂದಿಷ್ಟು ತರಹದ ಸೀಡ್ಸ್ಗಳನ್ನ ಹಾಕಿರ್ತೀವಿ, ಸಿರಿಧಾನ್ಯ ಇರುತ್ತೆ. ಸೊ ಎಲ್ಲ ಥರ ಕಾಳುಗಳು ಮಿಕ್ಸ್ ಆಗಿರೋದ್ರಿಂದ ಇದು ನಮ್ಮ ಬಾಡಿಗೆ ಒಳ್ಳೆ ಪ್ರೋಟೀನ್ ಕೊಡುತ್ತೆ. ಸೊ ಎವ್ರಿಡೇ ಟೀ ಕಾಫಿಗಿಂತ ನೀವು ಈ ಥರದ ಮಾಲ್ಟನ್ನು ಕುಡಿದಾಗ ನಿಮ್ಮ ಆರೋಗ್ಯ, ನಿಮ್ಮ ಹೇರ್, ಸ್ಕಿನ್ ಎಲ್ಲದೂ ಕಂಟ್ರೋಲಲ್ಲಿರುತ್ತೆ, ಹೆಲ್ತಿಯಾಗಿರ್ತೀರ. ಮಾಲ್ಟನ್ನು ಎವ್ರಿಡೇ ತೊಗೊಳ್ಬೋದು, ಆದರೆ ಡ್ರೈ ಫ್ರೂಟ್ ಜ್ಯೂಸನ್ನ ವಾರಕ್ಕೆ 1 ಬಾರಿ ಮಾತ್ರ ತೊಗೊಳ್ಬೇಕಾಗತ್ತೆ. ಡ್ರೈ ಫ್ರೂಟ್ಸಿಂದ ಮಾಡಿರೋದನ್ನು ನೀವು ತಿನ್ನೋವಾಗ ಅಟ್ಲೀಸ್ಟ್ ಟೈಮ್ 8 o'clock ಒಳಗಡೆನೆ ನೀವು ತಿನ್ನಿ. ತುಂಬ ಲೇಟಾಗಿ ತಿನ್ಬೇಡಿ, ಯಾಕೆಂದರೆ ಅದು ಇದನ್ನು ತಿಂದಾದ್ಮೇಲೆ 1 hour ಬಿಟ್ಟು ನೀವು ಟಿಫನ್ ಆದರೂ ಮಾಡ್ಬೋದು, ಅಥವಾ ನಮ್ಮ ಮಾಲ್ಟ್ ನಾವು ಪ್ರಿಪೇರ್ ಮಾಡಿ ಕೊಡುವಂತಹ ಮಾಲ್ಟನ್ನು ಕೂಡ ನೀವು ತಗೊಂಡು ಕುಡಿಬಹುದು. ನೀವು ಇದನ್ನು ಕುಡಿತೀರಾ ಆ್ಯಂಡ್ ಮಾಲ್ಟನ್ನು ಕುಡಿತೀರಾ, ಮಾಲ್ಟಲ್ಲೇ ಸಿಗುವಂತಹ ಬೆನಿಫಿಟ್ಸ್ ಬೇರೆ. ಅದ್ರ ಜೊತೆ ಈ ಒಂದು ಡ್ರೈ ಫ್ರೂಟ್ಸಿಂದ ಮಾಡಿರೋವಂಥದ್ದನ್ನು ಕೂಡ ನೀವು ವೀಕ್ಲಿ ಒನ್ಸ್, ವಾರಕ್ಕೆ 1 ಸರಿ ಈ ಒಂದು ಡ್ರೈ ಫ್ರೂಟ್ಸಿಂದ ಮಾಡಿರುವಂತಹ ಸ್ಮೂತಿ ಆರ್ ಜ್ಯೂಸ್ ಏನಾದರೂ ಅಂದ್ಕೊಳ್ಳಿ. ಸೊ ಇದನ್ನ ಕುಡಿಯೋದ್ರಿಂದ ನಿಮ್ಮ ಹೆಲ್ತ್ ಕೂಡ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಜೊತೆಗೆ ನಿಮ್ಮ ಸ್ಕಿನ್, ಹೇರ್ ಎಲ್ಲನೂ ಚೆನ್ನಾಗಿರುತ್ತೆ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಕೂಡ ನಿಮ್ಮದಾಗುತ್ತೆ. ಸೊ ಎಲ್ಲದನ್ನು ಮೇಂಟೈನ್ ಮಾಡಿದ್ರೆ ಮಾತ್ರ, ಯಾವತ್ತೂ ಒಂದಿನ ಮಾಡಿ ಬಿಡಬೇಡಿ, ಅದು ನಿಮ್ಮ ಲೈಫ್ ಲಾಂಗ್ ಅದನ್ನು ರೂಢಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮಲ್ಲಿ ಹೆಲ್ತಿ ಬ್ರೇಕ್ಫಾಸ್ಟ್ ಇರಲಿ, ನಾನು ಯಾವಾಗಲೂ ಹೇಳ್ತೀನಿ. ಸೊ ನಾವು ಮಾಲ್ಟನ್ನು ತಗೊಳ್ಳೋರಿಗೆ ಹೇಳೋದಿಷ್ಟೇ, ನೀವು ಟಿಫನ್ನ ಸ್ಕಿಪ್ ಮಾಡಿ ಅಂತ ಹೇಳ್ತೀವಿ. ಟಿಫನ್ ಸ್ಕಿಪ್ ಮಾಡಬಹುದಾ ಅಂತ ನೀವೇನು ತಗೊಳ್ತೀರಾ? ನಮ್ಮ ಬಾಡಿ 8 hours ನಮ್ಮ ರೆಸ್ಟಲ್ಲಿರುತ್ತೆ. ನಾವು ರಾತ್ರಿ ಮಲಗಿದಾಗ ಬೆಳಗ್ಗೆ ಏಳೋಷ್ಟರೊಳಗಡೆ ನಮ್ಮ ಬಾಡಿ 8 hours ಫಾಸ್ಟಿಂಗಲ್ಲಿರುತ್ತೆ. ಆಗ ನೀವು ನಿಮ್ಮ ಬಾಡಿಗೆ ಪ್ರೋಟೀನ್ನೇ ಕೊಡಬೇಕು. ಸೊ ಪ್ರೋಟೀನ್ ಕೊಟ್ಟಾಗ ನೀವು ಎನರ್ಜೆಟಿಕ್ ಆಗಿ ಇರೋದಕ್ಕೆ ಸಾಧ್ಯ ಅಲ್ವಾ? ಸೊ ಅದನ್ನ ಬಿಟ್ಟು ನೀವು ದೋಸೆ, ಇಡ್ಲಿ, ಅದು ಇದು ಅಂತ ತಿಂಡಿ ತಿಂದರೆ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆ ಪ್ರೋಟೀನ್ ಸಿಗಲ್ಲ. ನಿಮ್ಮ ಹೊಟ್ಟೆ ತುಂಬೋದಷ್ಟೇ, ಆದರೆ ನಿಮಗೆ ಹೆಲ್ತಿ ಬ್ರೇಕ್ಫಾಸ್ಟ್ ಆಗಿರೋದಿಲ್ಲ. ಅದಕ್ಕೋಸ್ಕರ ನಾವು ಟಿಫನ್ನ ನೀವು ಬೇಕಾದರೆ ಸ್ಕಿಪ್ ಮಾಡಿ, ಅಥವಾ ನೀವು ಆಮೇಲೆ ಕೂಡ ತಿನ್ಬಹುದು ನಿಮ್ಗಿನ್ನ ಹೊಟ್ಟೆ ಹಶ್ವಿದೆ ಅಂದರೆ. ಬಟ್ ಸ್ಟಾರ್ಟಿಂಗ್ ಎಂಟಿ ಸ್ಟಮಕಲ್ಲಿ ಒಂದು ಹೆಲ್ತಿ ಫುಡ್ಡನ್ನು ನಿಮ್ಮ ಬಾಡಿಗೆ ಕೊಡಿ ಅಂತಲೇ ನಾವು ಪ್ರತಿ ಸರಿ ಹೇಳೋದು ನಮ್ಮ ಮಾಲ್ಟನ್ನು ತಗೊಳ್ಳೋರಿಗೆ. ಕೆಲವರು ಕೇಳ್ತಾರೆ, ಈ ಟೇಸ್ಟಿಗೆ ನಾವು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಳ್ಬೋದಾ, ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಳ್ಬೋದಾ ಅಂತ ಕೇಳ್ತಾರೆ. ದಯವಿಟ್ಟು ಆ ಥರ ಆ್ಯಡ್ ಮಾಡ್ಕೊಳ್ಬೇಡಿ, ಒಳ್ಳೇದಲ್ಲ. ಇದರಲ್ಲೇ ನ್ಯಾಚುರಲ್ ಆಗಿರೋಂಥ ಸ್ವೀಟ್ನೆಸ್ ಇರುತ್ತೆ. ತುಂಬ ವೀಕ್ನೆಸ್ ಇದ್ದರೆ ಅಂಥವ್ರು ಬೇಕಾದರೆ ವೀಕ್ಲಿ 2 times ತೊಗೊಂಡ್ರೆ ಸಾಕು. ಇಲ್ಲ ನಾರ್ಮಲ್ ಆಗಿ ಹೆಲ್ತನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋರು ವೀಕ್ಲಿ ಒನ್ಸ್ ತೊಗೊಂಡ್ರೆ ಸಾಕು. ಯಾವುದೇ ಕಾರಣಕ್ಕೂ ಎವ್ರಿಡೇ ತೊಗೊಳ್ಬೇಡಿ, ಎವ್ರಿಡೇ ತೊಗೊಳ್ಳೋದು ಒಳ್ಳೇದಲ್ಲ. ಡ್ರೈ ಫ್ರೂಟ್ಸ್ ಸ್ಮೂದಿನ ವೀಕ್ಲಿ ಒನ್ಸ್ ತೊಗೊಳ್ಳಿ. ಏನಪ್ಪ ಡ್ರೈ ಫ್ರೂಟ್ಸ್ ಎಲ್ಲ ಅಷ್ಟು ಕಾಸ್ಟ್ಲಿ ಇದೆ, ಅದನ್ನ ತಗೊಂಬಂದು ನಾವು ಮಾಡೋಕ್ಕಾಗುತ್ತಾ ಅಂತ? ಖಂಡಿತ ಆಗುತ್ತೆ. ಕೆಲವರು ಥಿಂಕಿಂಗ್ ಹೇಗಿರುತ್ತೆ ಅಂತಂದ್ರೆ, ಅಷ್ಟು ಕಾಸ್ಟ್ಲಿ ಡ್ರೈ ಫ್ರೂಟ್ಸ್ ತಗೊಂಬಂದು ಏನ್ ಮಾಡೋದು ಅಂತ ಯೋಚನೆ ಮಾಡ್ತೀರಾ. ಆದ್ರೆ ಯಾವ್ದಾದ್ರು ಒಂದು ಕಾಸ್ಮೆಟಿಕ್ಸ್ ಅದು ಕಾಸ್ಟ್ಲಿ ಇದ್ರೂ ಪರವಾಗಿಲ್ಲ, ನಮ್ ಸ್ಕಿನ್ ಚೆನ್ನಾಗ್ ಆಗ್ಬಿಡುತ್ತೆ, ನಮ್ ಹೇರ್ ಚೆನ್ನಾಗ್ ಆಗ್ಬಿಡುತ್ತೆ ಅಂದ್ರೆ ಅದು ಎಷ್ಟೇ ಕಾಸ್ಟ್ಲಿ ಇರ್ಲಿ ಅದನ್ನ ತಗೊಳ್ತೀರಾ. ಸೊ ಇದೇ ನಾವು ಮಾಡೋ ಅಂತಹ ಮಿಸ್ಟೇಕ್. ಈಗ ಒಂದು ಪಿಜ್ಜಾ ಅಂತ ಅನ್ಕೊಳ್ಳಿ, ಪಿಜ್ಜಾ ಎಷ್ಟಿರುತ್ತೆ? ಒಂದು ಮನೇಲಿ ಇರೋರು ಎಲ್ಲರೂ ತಿನ್ಬೇಕು ಅಂತಂದ್ರೂ 1-2 ಪಿಜ್ಜಾ ಆರ್ಡರ್ ಮಾಡಿದ್ರೆ ಅಲ್ಲೇ 1000-2000 ಆಗೋಗ್ಬಿಟ್ಟಿರುತ್ತೆ. ಇನ್ನು ಹೊರಗಡೆ ಫ್ಯಾಮಿಲಿ ಎಲ್ಲರೂ ಊಟಕ್ಕೆ ಹೋದ್ರೂ 2,000-3,000 ರೂಪಾಯಿ ಖರ್ಚಾಗೇ ಆಗತ್ತೆ. ಸೊ ಅಂತ ದುಡ್ಡನ್ನ ನೀವು ಸೇವ್ ಮಾಡಿಕೊಂಡು ಈ ತರ ಒಂದು ಒಳ್ಳೆ ಡ್ರೈ ಫ್ರೂಟ್ಸ್ನ ತಗೊಂಡು ಬಂದು
ನಿಮ್ಮ ಮನೆಯಲ್ಲೇ ಈ ತರ ಪ್ರಿಪೇರ್ ಮಾಡ್ಕೊಂಡು ಕುಡೀರಿ. ಆಗ ನಿಮ್ಮ ಸ್ಕಿನ್ ಅಂಡ್ ಹೆಲ್ತ್ ಎಲ್ಲದೂ ಚೆನ್ನಾಗಿರುತ್ತೆ. ಅದು ಒಂದಿನ ಮಾಡಿದ್ರೆ ಸಾಲದು, ನಿಮ್ಮ ಲೈಫ್ ಲಾಂಗ್ ಒಂದು ಕನ್ಸಿಸ್ಟೆನ್ಸಿ ಆಗಿ ನೀವು ಅದನ್ನ ಮೇಂಟೈನ್ ಮಾಡ್ಕೊಂಡು ಬಂದ್ರೆ ಮಾತ್ರ ಎಲ್ಲದೂ ಚೆನ್ನಾಗಿರುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿ ನೀವು ಕಾಣ್ತೀರಾ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬಾಯ್.